ಹಾಯ್ ಫ್ರೆಂಡ್ಸ್, ಇವತ್ತು ಮೊಟ್ಟೆ ಬೋಂಡ ಮಾಡ್ತಾ ಇದ್ದೀವಿ. ಅದಕ್ಕೆ ಏನೇನು ಬೇಕು ಅಂತ ಒಂದ್ಸರಿ ನೋಡ್ಕೊಂಬಿಡಿ. 4 ಮೊಟ್ಟೆ ತೊಗೊಂಡಿದ್ದೀನಿ. ಮತ್ತು ಬೋಂಡ ಮಾಡೋಕ್ಕೆ ಗೋಲ್ಡ್ ವಿನ್ನರ್ ಎಣ್ಣೆ ತೊಗೊಂಡಿದ್ದೀವಿ. ಮತ್ತು ಇದು ಕಾರ್ನ್ಫ್ಲೋರು, ಖಾರದ ಪುಡಿ, ಸೋಡಾ ಮತ್ತು ಓಂಕಾಳು, ಉಪ್ಪು, ಒಂಚೂರು ಜೀರಿಗೆ, ಕಡಲೆ ಹಿಟ್ಟು. ಇಷ್ಟು ಬೇಕಾಗಿರೋ ವಿಧಾನಗಳು ನೋಡ್ಕೊಳ್ಳಿ. ಮೊಟ್ಟೆ ಬೇಯಕ್ಕೆ ಇಕ್ತಾ ಇದ್ದೀನಿ. ಒಂದು 20 ನಿಮಿಷ ಬೆಂದರೆ ಸಾಕು. ಈಗ ಮೊಟ್ಟೆ ಬೇಯಕ್ಕೆ ಇಕ್ಕಿದ್ದೀವಿ. ಅಷ್ಟರೊಳಗೆ ನಾವು ಬೋಂಡ ಮಾಡೋಕ್ಕೆ ಹಸಿಟ್ಟನ್ನ ಕಲಿಸ್ಕೊಂಡ್ಬಿಡೋಣ. ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಈ ಕಪ್ಪಲ್ಲೇ 2 ಕಪ್ ಹಾಕ್ತಾ ಇರೋದು. 2 ಸ್ಪೂನು ಕಾರ್ನ್ಫ್ಲೋರ್, ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀವಿ. ಸೋಡಾ ಒಂದು ಚುಟ್ಕಿ ಅಷ್ಟೇ, ಜಾಸ್ತಿ ಹಾಕ್ಬಾರ್ದು. ಓಂಕಾಳು, ಇದನ್ನೊಂಚೂರು ಒರೆಸ್ಬಿಟ್ಟು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಜೀರಿಗೆ ಒಂದು ಅರ್ಧ ಸ್ಪೂನು, ಖಾರದ ಪುಡಿ ಅರ್ಧ ಸ್ಪೂನು. ಇದನ್ನು ಮಿಕ್ಸ್ ಮಾಡ್ಕೊಂಡಿರೋಣ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ನೋಡಿ, ಕಲಸಿದಾಗಿದೆ. ಕಂಟೆನ್ಸಿ ನೋಡ್ರಿ, ಹಿಂಗಿರ್ಬೇಕು. ಹಿಂಗೆ ಇದೇ ಇದರಲ್ಲೇ ಇದ್ದರೆ ಈಗ ಕರೆಕ್ಟಾಗಿ ಆಗಿದೆ. ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಮೊಟ್ಟೆ ಬೆಂದಿದೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಈಗ ಬಾಣಲಿಲಿ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ದಾರದಲ್ಲಿ ಈ ಥರ ಹಿಂಗಂದರೆ ನೀಟಾಗಿ ಕಟ್ಟಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಕಂಟೆನ್ಸಿ ಈ ಥರ ಇರಬೇಕು ನೋಡ್ರಿ. ಈಗ ಇದಕ್ಕೆ 1 ಸ್ಪೂನು ಬಿಸಿ ಎಣ್ಣೆ ಸಾಟಿ ಕೊಟ್ಟರೆ ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಮೊಟ್ಟೆನ ನೀಟಾಗಿ ಅದಕ್ಕೆ ನೆನೆಸ್ಬಿಟ್ಟು ಎಣ್ಣೆ ಬಿಡೋದು. ಮೀಡಿಯಮ್ ಉರಿ ಇಟ್ಕೊಂಡು ಬಿಡ್ರಿ, ಇಲ್ಲಾಂದ್ರೆ ಮಕ್ಕು ಕೊಡಿಯುತ್ತೆ. ನೀಟಾಗಿ ಅದೇ ಎದಳುತ್ತೆ, ತೆಗಿಬೇಕು ಅನ್ನೋದೇನು ಇರಲ್ಲ. ಮೊಟ್ಟೆ ಆಗಿರೋದ್ರಿಂದ ಅದು ಮುಂದೆನೇ ಇರಬೇಕು, ಇಲ್ಲ ಅಂದರೆ ಬಡ್ ಅಂದ್ಬಿಡ್ತವೆ. ಇದು ಸಾಯಂಕಾಲ ಹೊತ್ತು ಸ್ನ್ಯಾಕ್ ಇದರಲ್ಲಿ ಮಾಡ್ಕೊಬೋದು. ಮಕ್ಕಳಿಗೆ ಎಲ್ಲರಿಗೂ ಪ್ರೋಟೀನ್ ಜಾಸ್ತಿ ಇರುತ್ತೆ ಮೊಟ್ಟೆಯಲ್ಲಿ. ಮೊಟ್ಟೆ ಕೊಡಿ,
ಈ ಥರ ಮಾಡಿಕೊಟ್ರೆ ಮಕ್ಕಳು ಬೇಗ ತಿಂತಾರೆ. ಒಂದ್ಸರಿ ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ನಮ್ಮನೇಲಿ ಮಕ್ಕಳು ದೊಡ್ಡವರು ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ. ನೀವು ಟ್ರೈ ಮಾಡಿ, ಮನೇಲಿ ಒಂದ್ಸರಿ ಮಾಡಿಕೊಡಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಗೊತ್ತಾಯ್ತು. ಈಗ ಇದಕ್ಕೆ ಲೈಟಾಗಿ ಪೆಪ್ಪರ್ ಪೌಡರು, ಚೂರು ಖಾರದ ಪೌಡರು, ಒಂಚೂರು ಈರುಳ್ಳಿ, ಒಂಚೂರು ಕೊತ್ತಂಬರಿ. ನೋಡಿ ಫ್ರೆಂಡ್ಸ್, ಇದನ್ನು ಇದರಲ್ಲಿ ಸ್ನ್ಯಾಕ್ಸ್ ಇವು ಸಾಯಂಕಾಲ ಮಕ್ಕಳು ಬಂದಾಗ ಕೊಟ್ಟಾಗ ಇಷ್ಟಪಟ್ಟು ತಿಂತಾರೆ. ನೋಡಿ ಇಷ್ಟಪಟ್ಟೆ ಪಡ್ತಾರೆ. ಒಂದ್ಸರಿ ಮಾಡಿಕೊಡಿ. ಮತ್ತು ಕಮೆಂಟಲ್ಲಿ ಹೇಗಿದೆ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿ, ಬೆಲ್ ಬಟನ್ ಕ್ಲಿಕ್